ಹಾಯ್ ಫ್ರೆಂಡ್ಸ್, ಹೀಗೆ ಒಂದು ಸಂಡೇ ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಫಸ್ಟ್ ನಾವು ತೊಗೊಂಡಿದ್ದು ಸಿಂಗಲ್ ಇಡ್ಲಿ ವಡ ಸಖತ್ ಕ್ರಿಸ್ಪಿ ಆಗಿತ್ತು. ಇಡ್ಲಿ ಚಟ್ನಿ ಸೂಪರ್ ಕಾಂಬಿನೇಷನು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಮಸಾಲೆ ದೋಸೆ. ಇದು ಮಿನಿ ಮಸಾಲೆ ದೋಸೆನೂ ಅಲ್ಲ, ತೀರಾ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಮಸಾಲೆ ದೋಸೆ. ಸಖತ್ತಾಗೇ ಇತ್ತು, ಕ್ರಿಸ್ಪಿ ಆಗಿತ್ತು. ಒಳಗಡೆ ಮಸಾಲ ಆಗಿರ್ಬೋದು, ಜೊತೆಗೆ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಕ್ರಿಸ್ಪಿಯಾಗಿ ತುಪ್ಪ ಸುರಿದಿದ್ರು ಸಕ್ಕತ್ತಾಗಿ. ಸೊ ಮಸಾಲೆ ದೋಸೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಜಸ್ಟ್ 35 ರುಪೀಸ್ ಮಸಾಲೆ ದೋಸೆ, ಬಜೆಟ್ ಫ್ರೆಂಡ್ಲಿ, ಜೊತೆಗೆ ಟೇಸ್ಟೂ, ಜೊತೆಗೆ ತುಪ್ಪ ಅಂತೂ ಹೇರಳವಾಗಿ ಹಾಕಿರ್ತಾರೆ. ಅದಾದಮೇಲೆ ಇಲ್ಲಿನ ಒಂದು ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು, ಮಸಾಲ ಅಥವಾ ಖಾರ ಬಾತ್. ಸಕ್ಕದಾಗೇ ಇತ್ತು. ಈಗ ಅವರೆಕಾಳು ಸೀಸನ್ ಆದ್ದರಿಂದ ಅವರೆಕಾಳನ್ನು ಹಾಕಿದ್ರು. A1 ಚಟ್ನಿಗೆ ಕಾಂಬಿನೇಷನು. ಇಲ್ಲಿ ಸಿಗುವಂಥ ಐಟಮ್ಸು ತುಂಬಾ ಕಡಿಮೆ, ಬಟ್ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಸು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಈ ವಿಡಿಯೋ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ತಿಂಡಿ ಇಷ್ಟ ಆಗಿದ್ದರೆ, ಬಜೆಟ್ ಫ್ರೆಂಡ್ಲಿ ಆಗಿದ್ದರೆ ಅದನ್ನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇರುವಂಥದ್ದು ಯಾವ ಹೋಟೆಲ್ ಅಂತ ಲಾಸ್ಟಲ್ಲಿ ನೋಡಿ. ಎಲ್ಲ ಆದಮೇಲೆ ಕಾಫಿ ಟ್ರೈ ಮಾಡದೇ ಇದ್ದರೆ ಹೇಗೆ, ಕಾಫಿನೂ ಸಹ ಟ್ರೈ ಮಾಡಿದ್ವಿ. ಹಾಫ್ ಕಾಫಿಗೆ ಜಸ್ಟ್ 12 ರುಪೀಸ್. ಸೊ ನಾನು ಇಲ್ಲಿ ಬಂದಿರುವಂಥದ್ದು ಜಯನಗರ್ 4th T ಬ್ಲಾಕ್ ತಾಜಾ ತಿಂಡಿ. ಇಲ್ಲಿಗೆ ಬಂದು ಈ ಎಲ್ಲ ಐಟಮ್ಸನ್ನು ಟೇಸ್ಟ್ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಡಿಶಸ್ಸು ಸಕ್ಕದಾಗೇ ಇತ್ತು, ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಕೂಡ. ಆದ್ದರಿಂದ ಈ ವಿಡಿಯೋನ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸಿ ಯು, ಬಾಯ್. ಇಲ್ಲಿ ಬರೀ ಇಡ್ಲಿ, ವಡ, ಖಾರ ಬಾತ್, ಚೌಚೌ ಬಾತ್, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಜೊತೆಗೆ ಟೀ, ಕಾಫಿ, ಬಾದಾಮ್ ಮಿಲ್ಕ್ ಇಷ್ಟು ಸಿಗುತ್ತೆ. ಇಷ್ಟು ಐಟಮ್ಸ್ ಸಹ ತುಂಬಾ ಟೇಸ್ಟಿಯಾಗಿತ್ತು, ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಸು ಸಹ. ಥ್ಯಾಂಕ್ ಯು.